ವೆಲ್ಕಮ್ ಟು ಹಾರಿ ಪ್ರೀತು ಬ್ಲಾಗ್. ಹಾಯ್ ಎಲ್ಲರಿಗೂ. ಇವತ್ತು ನಾವು ಬರ್ಲಿಂಗ್ಟನ್ನಲ್ಲಿರೋ ಸ್ಪೆನ್ಸರ್ ಸ್ಮಿತ್ ಪಾರ್ಕ್ಗೆ ಬಂದಿದ್ದೀವಿ. ಇವತ್ತು ನಮ್ಮ ಫ್ರೆಂಡ್ ಅವರ ಮಗಂದು ಫಸ್ಟ್ ಇಯರ್ ಬರ್ತ್ಡೇ. ಸೊ ಅವ್ರು ಇಲ್ಲಿ ಬರ್ತ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಇವತ್ತು ನಾನು ಈ ವಿಡಿಯೋಲ್ಲಿ ನಾನು ಬ್ರಾಂಪ್ಟನ್ನಿಂದ ಬರ್ಲಿಂಗ್ಟನ್ಗೆ ಆನ್ ದ ವೇಯಲ್ಲಿ ಎಕ್ಸಲೆಂಟ್ ರೂಟ್ ಇದೆ. ಸೊ ಆ ರೂಟ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಸ್ ನಾನು ಇನ್ನೊಂದು ವಿಡಿಯೋಲ್ಲಿ ಹಾಕ್ತೀನಿ. ಇವತ್ತು ಬಂದುಬಿಟ್ಟು ಬ್ರಾಂಪ್ಟನ್ ಟು ಬರ್ಲಿಂಗ್ಟನ್ನಲ್ಲಿ ಆನ್ ದ ವೇಯಲ್ಲಿ ಎಕ್ಸಲೆಂಟ್ ವ್ಯೂ ಇದೆಯಲ್ವ, ಅದನ್ನು ತೋರಿಸ್ತೀನಿ ಈ ವಿಡಿಯೋಲಿ. ಇದೇ ಆ ಮ್ಯಾಪ್. ಬ್ರಾಂಪ್ಟನ್ನಿಂದ ಬರ್ಲಿಂಗ್ಟನ್ಗೆ 1 hour 21 minutes ಆಗುತ್ತೆ. ಇದರಲ್ಲಿ ನಾನು ಹೈವೇ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ನಾರ್ಮಲ್ ಕಂಟ್ರಿ ಸೈಡ್ ರೂಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಯಾಕಂದರೆ ಕಂಟ್ರಿ ಸೈಡ್ ರೂಟಲ್ಲಿ ಒಳ್ಳೆಯ ವ್ಯೂ ಇದೆ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಸನ್ಸುತ್ತು ಸರ್ಕಿಲ್ ಆಗಿ ಒಂದು ರೈನ್ಬೋ ಫಾರ್ಮ್ ಆಗಿದೆ. ಒಂದು ಕಂಪ್ಲೀಟ್ ಸರ್ಕಿಲ್ ಆಗಿರೋ ರೈನ್ಬೋನ ನೋಡ್ತಿರೋದು ಇದೆ ಫಸ್ಟ್ ಟೈಮು. ಇಲ್ಲಿ ಫ್ರಂಟಲ್ಲಿ ಕಂಪ್ಲೀಟ್ ಗ್ರೀನಾಗಿ ಕಾಣಿಸ್ತಾ ಇದೆಯಲ್ವ ಇವಾಗ. ಇದೇ ವ್ಯೂ ನಾವು ಏನಾದ್ರು ಫಾಲ್ ಸೀಸನಲ್ಲಿ ಬಂದರೆ, ಫಾಲ್ ಅಂದರೆ ಒಂದು ಅಕ್ಟೋಬರಿಂದ ನವಂಬರ್ ಆ ಟೈಮಲ್ಲಿ ಬಂದರೆ ಕಂಪ್ಲೀಟ್ಲಿ ಕಲರ್ಸ್ ಚೇಂಜ್ ಆಗಿರುತ್ತೆ. ಎಲ್ಲ ಥರವಾದ ಕಲರ್ಸ್ ಇಲ್ಲಿ ಕಾಣಿಸುತ್ತೆ ಟ್ರೀಸಲ್ಲಿ. ರೆಡ್, ಪಿಂಕ್, ಯೆಲ್ಲೋ, ಈ ಥರ ಎಲ್ಲ ಡಿಫ್ರೆಂಟ್ ಕಲರ್ಸ್ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಫಾಲ್ ಸೀಸನಲ್ಲಿ ಬಂದುಬಿಟ್ಟು ಅವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ, ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟ್ ರೌಂಡ್ ಅಬೌಟ್ ಬರುತ್ತೆ. ರೌಂಡ್ ಅಬೌಟ್ ಅಂದರೆ ಸೇಮ್ ಲೈಕ್ ಟ್ರಾಫಿಕ್ ಸಿಗ್ನಲ್ಲೇ, ಬಟ್ ಅಲ್ಲಿ ಸಿಗ್ನಲ್ ಇರೋದಿಲ್ಲ. ಅಲ್ಲಿ ಕೂಡ ಸೇಮ್ ರೈಟ್, ಸ್ಟ್ರೈಟ್, ಲೆಫ್ಟ್ ಮತ್ತು ನಾಬರ ರೂಟ್, ಈ ಥರ 4 ರೂಟ್ಸ್ ಇರುತ್ತೆ. ಈ ಥರ ರೌಂಡ್ ಅಬೌಟು ಸಿಟಿಯಿಂದ ಹೊರಗಡೆ ಇಟ್ಟಿರ್ತಾರೆ, ತುಂಬ ಕಡೆ ಇರುತ್ತೆ ಈ ಥರ ಕೆನಡಲ್ಲಿ. ಮತ್ತು ಇನ್ನೊಂದು ವಿಷಯ ಇಲ್ಲೇನೆಂದರೆ, ಈ ವೀಕೆಂಡ್ ಅಲ್ವಾ, ಸೈಕಲಿಸ್ಟ್ ತುಂಬ ಇರ್ತಾರೆ ಈ ಥರ ರೋಡುಗಳಲ್ಲಿ. ಸೊ ಭಾಳ ಹುಷಾರಾಗಿ ಓಡಿಸ್ಬೇಕು. ಯಾಕಂದರೆ ಅವರು ಸೈಕಲ್ ಓಡಿಸ್ಬೇಕಾದ್ರೆ ನಾವು ಆ ರೂಟಲ್ಲಿ ಹೋಗಬಾರ್ದು. ಸೊ ಅದು ಅವ್ರ ಸೇಫ್ಟಿಗೋಸ್ಕರ, ಯಾಕಂದರೆ ಅವ್ರು ಸಡನ್ನಾಗಿ ಲೆಫ್ಟ್ ರೈಟು ಬರ್ಬೋದು. ಸೊ ಅವರಿಗೆ ಕಂಪ್ಲೀಟ್ ರೂಟ್ ಕೊಟ್ಬಿಟ್ಟು ನಾವು ಇನ್ನೊಂದು ಕಡೆ ಬಂದ್ಬಿಟ್ಟು ಹಿಂಗೆ ಲೆಫ್ಟ್ ಇದ್ದ ಹಿಂಗೆ ಕಂಪ್ಲೀಟಾಗಿ ಯೂಸ್ ಮಾಡಬೇಕು. ಇದು ನಮ್ಮ ಫ್ರೆಂಡ್ಸ್ ಸಿಟಿ ಬಂದ್ಬಿಟ್ಟು ಬರ್ಲಿಂಗ್ಟನ್ ಅಲ್ಲ, ಅವ್ರದ್ದು ಕಿಚನರು. ಇಲ್ಲಿ ಬರ್ಲಿಂಗ್ಟನಲ್ಲಿ ಎಲ್ಲರನ್ನೂ ಇನ್ವೈಟ್ ಮಾಡಿ ಒಂಥರ ಡೆಸ್ಟಿನೇಷನ್ ಬರ್ತ್ಡೇ ಪಾರ್ಟಿ ಥರ ಮಾಡಿದ್ದಾರೆ.
ಇಲ್ಲಿ ಆನ್ ದ ವೇಲಿ ತುಂಬ ಅನಿಮಲ್ ಫಾರ್ಮ್ಸ್ ಎಲ್ಲ ಇದ್ದಾವೆ. ಸೊ ಇದು ನಾವು ನೋಡ್ತಿರೋದು ಬಂದ್ಬಿಟ್ಟು ಇಲ್ಲಿ ಹಾರ್ಸ್ ಫಾರ್ಮು. ತುಂಬ ಹಾರ್ಸಸ್ ಎಲ್ಲ ಇದ್ವು. ಸೊ ಇಲ್ಲಿದ್ದ ಲೆಫ್ಟ್ ತೊಗೊಂಡ್ರೆ ಇನ್ನು ಅದೆಲ್ಲ ಬರ್ಲಿಂಗ್ಟನ್ ಏರಿಯಾ. ಸೊ ನಿಮ್ಗೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ವೆಲ್ಕಮ್ ಟು ಬರ್ಲಿಂಗ್ಟನ್ ಅಂತ. ಇಲ್ಲಿ ಕೆನಡಾಲ್ಲಿ ಇನ್ನೊಂದೇನೆಂದರೆ ರೋಡುಗಳಿದಾವಲ್ಲ, ನಾವು ಏನಾರ ಸಿಟಿಯಿಂದ ಹೊರಗಡೆ ಬಂದರೆ ಆ ರೋಡುಗಳು ಕಂಪ್ಲೀಟ್ಲಿ ಸ್ಟ್ರೈಟ್ ಆಗಿರುತ್ತೆ. ಏನೋ ಒಂದು ಸ್ಕ್ವೇರಲ್ಲೋ ಒಂದು ರೆಕ್ಟ್ಯಾಂಗಲಲ್ಲೋ ಹೋದಂಗಿರುತ್ತೆ. ಒಂದು ಲೆಫ್ಟ್ ಟರ್ನ್ ಆಗಲಿ ರೈಟ್ ಟರ್ನ್ ಆಗಲಿ ಮಿಸ್ ಆದರೆ ತುಂಬ ದೂರ ಹೋಗ್ಬಿಟ್ಟು ಲೆಫ್ಟ್ ತಗೊಂಡು ಯು ಟರ್ನ್ ತಗೊಂಡು ಬರಬೇಕು.
ಇಬ್ಬರು ಸೈಕ್ಲಿಸ್ಟ್ನ ಓವರ್ಟೇಕ್ ಮಾಡೋದು ತುಂಬ ಕಷ್ಟ ಆಯಿತು. ಯಾಕಂದರೆ ಆಪೋಸಿಟ್ ರೋಡಲ್ಲಿ ತುಂಬ ಕಾರುಗಳೆಲ್ಲ ಬರ್ತಾಯಿತ್ತು. ತುಂಬ ಹೊತ್ತು ವೆಯ್ಟ್ ಮಾಡಿದ ಮೇಲೆ ಅವ್ರನ್ನ ಓವರ್ಟೇಕ್ ಮಾಡಿದ್ವಿ. ಮತ್ತಿದು ಸಮ್ಮರ್ ಅಲ್ವಾ, ಇಲ್ಲಿ ತುಂಬ ಜನ ವಾಕಿಂಗು, ಟ್ರೆಕ್ಕಿಂಗು ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಥರ ರೋಡುಗಳಲ್ಲಿ ತುಂಬ ಹುಷಾರಾಗಿ ಓಡಿಸ್ಬೇಕು. ರೋಡು ತುಂಬ ನ್ಯಾರೋ ಆಗಿರುತ್ತಲ್ವ, ಅದಕ್ಕೆ. ತುಂಬ ಹೊತ್ತು ವೆಯ್ಟ್ ಮಾಡಾದಮೇಲೆ ಈ ಇಬ್ಬರು ಸೈಕ್ಲಿಸ್ಟ್ನ ಓವರ್ಟೇಕ್ ಮಾಡಿದ್ವಿ ಸಕ್ಸಸ್ಫುಲಿ. ಸೊ ಇನ್ನೇನು ರೀಚ್ ಆದ್ವಿ ಬರ್ಲಿಂಗ್ಟನ್ಗೆ. ಇಲ್ಲಿ ನಮ್ಮನ್ನು ಆನ್ ದ ವೇಯಲ್ಲಿ ಬರ್ತಾ ನಮಗೆ ಸ್ವೀಟ್ಸ್ ತೊಗೊಂಡು ಬಾ ಅಂತ ಹೇಳಿದರು. ಸೊ ನಾವು ರಾಜಧಾನಿ ಸ್ವೀಟ್ಸ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಹೋಗ್ಬಿಟ್ಟು ಗುಲಾಬ್ ಜಾಮೂನ ತೊಗೊಂಡು ಬಂದ್ವಿ. ಸೊ ಇದೇ ಆ ಪ್ಲಾಜಾ ಅಂದರೆ ಇಲ್ಲಿ ತುಂಬ ಶಾಪ್ಸ್ ಎಲ್ಲ ಇರುತ್ತೆ. ಸೊ ಪ್ರತಿಯೊಂದು ಏರಿಯಾಗೂ ಒಂದು ಪ್ಲಾಜಾ ಅಂತ ಒಂದು ಇರುತ್ತೆ ಇಲ್ಲಿ ಕೆನಡಾಲಿ. ಸೊ ಇನ್ನೇನು ಬಂದ್ವಿ ರಾಜಧಾನಿ ಸ್ವೀಟ್ಸ್ ಆ್ಯಂಡ್ ರೆಸ್ಟೋರೆಂಟ್ಗೆ. ಸೊ ಇಲ್ಲಿ ಹೋಗ್ಬಿಟ್ಟು ನಾವು ಗುಲಾಬ್ ಜಾಮೂನ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ಸೊ ಇಲ್ಲಿ ಇನ್ನೊಂದೇನೆಂದರೆ ಇಲ್ಲಿ ಈ ರಾಜಧಾನಿ ಸ್ವೀಟ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಥರವಾದ ಸ್ವೀಟ್ಸು ಸಿಗುತ್ತೆ. ಇಂಡಿಯಾದಲ್ಲಿ ನಿಮ್ಗೆ ಏನೇನು ಸಿಗುತ್ತೋ ಎಲ್ಲ ಸ್ವೀಟ್ಸು ಇಲ್ಲಿ ಸಿಗುತ್ತೆ. ಸ್ವೀಟ್ಸ್ ಒಂದೇ ಅಲ್ಲ, ಹಾಟ್ ಐಟಮ್ಸ್ಗಳು ತುಂಬ ಸಿಗುತ್ತೆ. ಈ ಮಿಕ್ಸರು, ಬೋಂಡ, ಬಜ್ಜಿ, ಆಮೇಲೆ ಇದು ಪಾನಿಪುರಿ ಐಟಮ್ಸು ಪ್ರತಿಯೊಂದು ಸಿಗುತ್ತೆ. ಕರ್ರೀಸು. ಸೊ ಇಲ್ಲಿ ಬ್ಯಾಚುಲರ್ಸ್ ಎಲ್ಲ ಈ ಥರ ತೊಗೊಂಡು ಹೋಗ್ತಾರೆ ಚಪಾತಿ ಮಾಡ್ಕೊಂಡು ಕರ್ರೀಸು. ಇಲ್ಲಿ ಆನ್ ದ ವೇಲ್ ತಿನ್ನೋದಕ್ಕೆ ಸಮೋಸ ತಗೊಂಡ್ವಿ. ನಾವು ಕಿಚನಲ್ಲಿದ್ದ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ನಲ್ವ, ಅದು ಫ್ರಂಟಲ್ಲಿ ಕಾರ್ ಹೋಗ್ತಿದೆಯಲ್ಲ ಅದು ಅವರೇ. ಸೊ ನಮಗೂ ಗೊತ್ತಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಅಲ್ಲಿ ಅಲ್ಲಿ ಸಿಕ್ಕಿದ್ರು. ಸೊ ಇಲ್ಲಿ ಬಂದುಬಿಟ್ಟು ಪಾರ್ಕಿಂಗ್ ಟಿಕೆಟ್ ತೊಗೊತಾ ಇದ್ದೀವಿ. ಪಾರ್ಕಿಂಗ್ ಟಿಕೆಟ್ ಅಂದರೆ ಇಲ್ಲೊಂದು ಚಿಕ್ಕ ATM ಮಿಷನ್ ಥರ ಇರುತ್ತೆ. ಅಲ್ಲಿ ನಮ್ಮ ಕಾರ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಒಂದು ಟಿಕೆಟ್ ಬರುತ್ತೆ. ಸೊ ಅದರೆಲ್ಲ ತೊಗೊಂಡೋಗ್ಬಿಟ್ಟು ಡ್ಯಾಶ್ ಬೋರ್ಡಲ್ಲಿ ಇಡಬೇಕು. ಇವರು ಬಂದುಬಿಟ್ಟು ನಮ್ಮ ಹೊಸ ಫ್ರೆಂಡ್ಸು. ಇವರು ನಾವು ಹೋದಾದೊಂದು ಸ್ವಲ್ಪ ಹೊತ್ತಿಗೆ ಅವರು ಬಂದಿದ್ದರು. ಸೊ ಇದೇ ಸ್ಪೆನ್ಸರ್ಸ್ ಸ್ಮಿತ್ ಪಾರ್ಕ್ ಇದು. ಈ ಪಾರ್ಕಿಂದು ಕಂಪ್ಲೀಟ್ ಡೀಟೇಲ್ಸ್ನ ಇನ್ನೊಂದು ವೀಡಿಯೋಲಿ ಹಾಕ್ತೀನಿ. ಇಲ್ಲಿ ನಮ್ಮ ಫ್ರೆಂಡ್ಗೆ ಸ್ಯಾಮ್ಸಂಗ್ S24 ಡ್ಯುಯಲ್ ರಿಕ್ ಫೀಚರ್ ಬಗ್ಗೆ ತೋರಿಸ್ತಾ ಇದ್ದೆ. ಡ್ಯುಯಲ್ ರಿಕ್ ಅಂದರೆ ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಎರಡು ಒಂದೇ ಸಲ ಆನ್ ಆಗುತ್ತೆ. ಇಲ್ಲಿ ಹೊಸ ಇನ್ನೊಂದು ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಬಂದರು ಇವರು ಲಾಸ್ಟಲ್ಲಿ. ಸೊ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್, ಸಿ ಯು.